ಇಂಜಿನಿಯರಿಂಗ್ ಸೀಟ್ಸ್ ಅವೈಲಬಲ್ ಇನ್ ಕರ್ನಾಟಕ. ಒನ್ ಇಂಪಾರ್ಟೆಂಟ್ ಫ್ಯಾಕ್ಟರು ಈ ವರ್ಷ 2025 ಆ್ಯಸ್ ಕಂಪೇರ್ಡ್ ಟು 2024 ನೋಡೋದಾದರೆ 2025 ಮತ್ತು 2026 ಕರೆಂಟ್ಲಿ ಆ್ಯಸ್ ಆಫ್ ಟುಡೇ 1,35,969 1,35,969 ಇಂಜಿನಿಯರಿಂಗ್ ಸೀಟ್ಸ್ ಆರ್ ಅವೈಲಬಲ್ ಆ್ಯಂಡ್ ಅಪ್ರೂವ್ಡ್ ಬೈ AICTE. ಓಕೆನಾ? ಔಟ್ ಆಫ್ ವಿಚ್ 64,047 ವಿಲ್ ಬಿ ಫಿಲ್ಡ್ ಥ್ರೂ KEA. ನೀವು ಇಲ್ಲೇನು ನೋಡ್ತಿರಲ್ಲ, 1,35,969 ಸೀಟ್ಸ್ ಅವೈಲಬಲ್ ಇದೆಯಲ್ಲ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ಆಲ್ ದ ಬ್ರ್ಯಾಂಚಸ್. ಅದರಲ್ಲಿ ಎಲ್ಲ ಸೀಟ್ಗಳೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಫಿಲ್ ಆಗಲ್ಲ. ಅದರಲ್ಲಿ ಬರೀ 64,000, ಆಲ್ಮೋಸ್ಟ್ ಅರ್ಧದಷ್ಟು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಸೀಟ್ಗಳು ಫಿಲ್ ಆಗೋದು ಯಾವುದರಿಂದ? KEA ಮುಖಾಂತರದಿಂದ. ನೀವೇನಾದ್ರು ಗೌರ್ಮೆಂಟ್ ಕೋಟಾದಲ್ಲಿ KCET ಎಕ್ಸಾಮ್ ಬರೆದು ಅದ್ರ ಮುಖಾಂತರ ಹೋಗಬೇಕು ಅಂದರೆ ನಿಮಗಿರುವಂಥ ಸೀಟ್ ಯಾವ್ದು ಹೇಳಿ? 64,000 ಸೀಟ್ಗಳು ಮಾತ್ರ. ಬಟ್ ದಿಸ್ ಪರ್ಟಿಕ್ಯುಲರ್ ಸೀಟ್ ಆ್ಯಸ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ನೋಡೋದಾದರೆ 2024-2025 ನಮಗೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿತ್ತು ಅಂತ ನೋಡೋದಾದರೆ 66,663 ವಾಸ್ ಫಿಲ್ಡ್ ಥ್ರೂ KEA. ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 2,600ಕ್ಕಿಂತ ಜಾಸ್ತಿ ಸೀಟ್ಗಳು ಈ ವರ್ಷ ಕಡಿಮೆ ಆಗಿದೆ ಟೋಟಲ್ ನಂಬರ್ ಆಫ್ ಇಂಟೇಕ್. ಓಕೆನಾ? ಇದರಲ್ಲಿ ಕೆಲವೊಂದು ಕಾಲೇಜ್ದು ಇನ್ನೂ ಅಪ್ರೂವಲ್ಲು ಕೊಡಬೇಕಾಗಿದೆ AICTE ಅವರು, ಆಲ್ಮೋಸ್ಟ್ 8 ಕಾಲೇಜ್ಗೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಮುಂದೆ ನೋಡೋಣ. ಪ್ರೀವಿಯಸ್ ಇಯರ್ ನೋಡೋದಾದರೆ 2024-2025 ಅಕಾಡೆಮಿಕ್ ಇಯರಲ್ಲಿ ಟೋಟಲ್ ನಂಬರ್ ಆಫ್ ಅಪ್ರೂವ್ಡ್ ಸೀಟ್ಸ್ ಕರ್ನಾಟಕದಲ್ಲಿ ಎಷ್ಟಿತ್ತು? 1,40,000. ಈಗ ನೀವೇನಾದ್ರು ಪೇರೆಂಟ್ಸ್ ಆಗಿರಿ ಅಥವಾ ಸ್ಟೂಡೆಂಟ್ಸ್ ಆಗಿರಿ, ನಿಮಗೆ ಎಷ್ಟೊಂದು ಡೌಟ್ಸ್ ಇರುತ್ತೆ. 2 ಲಕ್ಷ ರ್ಯಾಂಕಿಂಗ್ ಬಂದಿದೆ ಅಥವಾ ಟೋಟಲ್ ನಂಬರ್ ಆಫ್ ಸೀಟ್ಸ್ ಒಂದು 2 ಲಕ್ಷ ಇರ್ಬೋದು, 2.5 ಲಕ್ಷ ಇರ್ಬೋದು, ಸಾವಿರಾರು ಕಾಲೇಜ್ ಇದೆ ಕರ್ನಾಟಕದಲ್ಲಿ ಅಂತ ಅನ್ಕೋತೀವಿ. ಅಷ್ಟಿಲ್ಲ. ಓಕೆನಾ? ಆ್ಯಕ್ಚುಯಲ್ ನಂಬರ್ ಆಫ್ ಸೀಟ್ಸ್ ಈಸ್ ವೆರಿ ಲೆಸ್. ಓಕೆ, ಸೊ ವೆರಿ ಇನ್ಸೈಟ್ಫುಲ್ಲು ಮತ್ತು ಥಿಂಕ್ ಮಾಡೋವಂಥ ವಿಚಾರ. ಬಿಕಾಸ್ 64,000 ಮಾತ್ರ ಇದೆ. ನೀವೇನಾದ್ರು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗೋಲ್ಲ, ನಾನು CET ಮುಖಾಂತರನೇ ಹೋಗ್ತೀವಿ ಅಂದರೆ ಇಷ್ಟು ಮಾತ್ರ ಸೀಟ್ಸ್ ಅವೈಲಬಲ್ ಇರೋದು. ಓಕೆ.